So, hello students, ಎಲ್ಲರಿಗೂ ನಮಸ್ಕಾರ. Welcome to ವಿ ಕರ್ನಾಟಕ. This is Baswaraj sir, your biology master teacher. Now students, ನಾಡಿದ್ದಿಂದ that is 23rd January 2025 ಇಂದ ನಿಮ್ಮದು KCET ಅಪ್ಲಿಕೇಶನ್ ಫಾರ್ಮ್ಸ್ ಓಪನ್ ಆಗ್ತಾ ಇದೆ. Now you need to fill the application form as soon as possible. ಲಾಸ್ಟ್ ವರೆಗೂ ವೇಟ್ ಮಾಡಬೇಡಿ, ಯಾಕಂದ್ರೆ ಲಾಸ್ಟ್ ವರೆಗೂ ವೇಟ್ ಮಾಡಿದ್ರೆ ತುಂಬಾ ಸ್ಟೂಡೆಂಟ್ಸ್ ಮಾಡ್ತಾ ಇರ್ತಾರೆ and there is going to be a jam packed in the entire server. ಸೊ ಯಾವಾಗ ಓಪನ್ ಆಗುತ್ತಲ್ಲ ಆವಾಗಲೇ ಬೇಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಕೊಂಬಿಡಿ. ನಾವು ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಕೆಲವು ಡಾಕ್ಯುಮೆಂಟ್ಸ್ ನಿಮಗೆ ಕೇಳ್ತಾರೆ. ಸೊ ವಾಟ್ ಆರ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ವಿಚ್ ಯು ನೀಡ್ ಟು ಕೀಪ್ ರೆಡಿ ಬಿಫೋರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ಮ್. ಒನ್ ಬೈ ಒನ್ ಚೆಕ್ ಪಾಯಿಂಟ್ ಮಾಡ್ಕೊಳ್ಳಿ. ಈ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇರಲೇಬೇಕು. ವಿತೌಟ್ ದೀಸ್ ಡಾಕ್ಯುಮೆಂಟ್ಸ್ ನೀವು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಆಗಲ್ಲ. ಸರಿನಾ? ನಾವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ಫಸ್ಟ್ ಆಫ್ ಆಲ್, ನಿಮ್ದು SSLC 10th ಮಾರ್ಕ್ಸ್ ಕಾರ್ಡ್ ಟು ಎಂಟರ್ ದ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್. ಸೊ ನಿಮ್ದು 10th ಮಾರ್ಕ್ಸ್ ಕಾರ್ಡ್ದು ನಂಬರ್ ಇರಬೇಕು, ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರಬೇಕು. ಸೊ ರಿಜಿಸ್ಟ್ರೇಷನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಿಮ್ದು ಏನು 10th ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಆ ರಿಜಿಸ್ಟ್ರೇಷನ್ ನಂಬರ್ನ ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಾಗುತ್ತೆ. ಸರ್ನಾ? ನೆಕ್ಸ್ಟ್ ಒನ್ನು 12th PUC ಮಾರ್ಕ್ಸ್ ಕಾರ್ಡ್ ಇನ್ ಕೇಸ್ ಆಫ್ ಪ್ರೀವಿಯಸ್ ಸ್ಟೂಡೆಂಟ್. ಅದೇ ನೀವು ಅಕಸ್ಮಾತ್ ಡ್ರಾಪರ್ ಆಗಿದ್ರೆ ನಿಮ್ದು 12th ಮಾರ್ಕ್ಸ್ ಕಾರ್ಡ್ದು ಕೂಡ ಕೇಳ್ತಾರೆ. ನಾವು ಸ್ಟೂಡೆಂಟ್ಸ್ ಅಲ್ಲಿ ಇನ್ನೊಂದು ಇರುತ್ತೆ, ಅಲ್ಲಿ ನಿಮಗೆ PUC ಸ್ಟೂಡೆಂಟ್ ನಂಬರ್ ಅನ್ನು ಕೇಳ್ಬೋದು. ನಾವು ವಾಟ್ ಇಸ್ ಸ್ಟೂಡೆಂಟ್ ನಂಬರ್. ಈ PUC ಸ್ಟೂಡೆಂಟ್ ನಂಬರ್ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ಕಾರ್ಡ್ ಮೇಲೆ ಇರುತ್ತೆ. ಇದು ಸರಿನಾ? ಪ್ರಾಕ್ಟಿಕಲ್ ಎಕ್ಸಾಮ್ ಅದ್ರ ಮೇಲೆ ಇರುತ್ತೆ. ನೆಕ್ಸ್ಟು ಆಲ್ ರಿಸರ್ವೇಷನ್ ಕ್ಯಾಟಗರೀಸ್ ಟು ಎಂಟರ್ RD ನಂಬರ್, ದಟ್ ಈಸ್ ರೆವಿನ್ಯೂ ಡಿವಿಷನ್ ನಂಬರ್ ಅಂತ ಬರಬೇಕು. ಎಲ್ಲ ಕ್ಯಾಟಗರಿ ಮಕ್ಕಳಿಗೆ SC ST OBC ಆಗಿರ್ಬೋದು, ರೈಟ್, ಲೋ ಇನ್ಕಮ್ ಆಗಿರ್ಬೋದು. ಸೊ ಈ ಎಲ್ಲ ಬೇರೆ ಬೇರೆ ಕ್ಯಾಟಗರಿ, ಡಿಫೆನ್ಸ್ ಆಗಿರ್ಬೋದು, ಯಾವ ಥರ ಕ್ಯಾಟಗರಿ ಆಗಿದ್ದರೆ ಅಲ್ಲಿ RD ನಂಬರ್ ಅಂತ ಇರುತ್ತೆ, 12 ಡಿಜಿಟ್ ಕೋಡ್. ಈ 12 ಡಿಜಿಟ್ ಕೋಡ್ನ ನೀವು ನೋಟ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಸರಿನಾ? ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಡೀಟೇಲ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ, ದಟ್ ಈಸ್ ನೀವು ಕರ್ನಾಟಕದಲ್ಲಿ ಓದಿರೋಂಥ ಡೀಟೇಲ್ಸ್ ಬೇಕಾಗುತ್ತೆ. ನಾವು ಇಲ್ಲಿ ನಿಮಗೆ ಒಂದು ಕೇಳಿಸ್ಕೊಳ್ಳಿ. ಇಲ್ಲಿ ನಿಮಗೆ SAT's ID ಅಂತ ಬರುತ್ತೆ. ಏನಪ್ಪ? SATS ID ಅಂತ ಇದು, ದಟ್ ಈಸ್ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ID. ನಾವು ಏನಪ್ಪ ಇದು, ನೀವು ಅಕಸ್ಮಾತ್ ಸ್ಟೇಟ್ ಬೋರ್ಡಲ್ಲಿ ಓದಿದ್ರೆ ಈ ನಂಬರ್ ನಿಮ್ಮದು ಡೈರೆಕ್ಟ್ ಆಗಿ ನಿಮ್ಮದು ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಾ ಅದಕ್ಕೆ ಲಿಂಕ್ ಆಗಿರುತ್ತೆ. ಆಟೋಮೆಟಿಕಾಗಿ ನಿಮ್ದು ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಅದೇ ನೀವು CBSE ಇಲ್ಲ ICSEಯಲ್ಲಿ ಓದಿದ್ರೆ ನೀವು ಈ SATS IDನ ನಿಮ್ಮದು ಸ್ಕೂಲ್ ಇಲ್ಲ ಕಾಲೇಜಿಂದ ತಗೋಬೇಕಾಗುತ್ತೆ. ಸರಿನಾ? ಏನಪ್ಪ SATS ID ಇದು? ಈ SATS ID ನಿಮ್ಮದು ಎಲ್ಲ ಥರದ್ದು ನಿಮ್ಮದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಇರುತ್ತೆ. ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಕ್ಲಾಸ್ 12th ಯಾವ ಸ್ಕೂಲಲ್ಲಿ ಓದಿದ್ದೀರಾ, ಎಷ್ಟು ಟೈಮ್ವರೆಗೂ ಓದಿದ್ದೀರಾ, ಬೇಸಿಕ್ಲಿ ಯಾವ ಇಯರ್ಸ್ ಓದಿದ್ದೀರಾ ಅಂತ. ಸೊ ಎಲ್ಲ ಇನ್ಫಾರ್ಮೇಷನ್ನ ಅಲ್ಲಿ ಟ್ರ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ಈ SAT IDs ತುಂಬ ಇಂಪಾರ್ಟೆಂಟು. ಅಕಸ್ಮಾತ್ SATS ID ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಾಗಲ್ಲ. ಈಗಲೇ ಇದ್ದೀನಿ, ID ಇಟ್ಕೊಳ್ಳಿ ಎಲ್ಲರೂ, SAT ID. ಅದಾದಮೇಲೆ ಕ್ಯಾಂಡಿಡೇಟ್ಸ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮದು ಲೇಟೆಸ್ಟ್ ಆಗಿರೋ ಫೋಟೋ ತಗೊಳ್ಳಿ. ಇಲ್ಲಿ ಸೈಜ್ ಇಂಪಾರ್ಟೆಂಟು. ಇದು ಯಾವಾಗೂ JPEG ಫಾರ್ಮೆಟಲ್ಲಿ ಇರಬೇಕು. ಇದನ್ನ ನೀವು ಇಂಟರ್ನೆಟಲ್ಲಿ ಮಾಡ್ಕೋಬೋದು. ಆಮೇಲೆ ಸೈಜ್ ಏನು ಮ್ಯಾಕ್ಸಿಮಮ್ 50 KB ಅಷ್ಟೇ, 50 KB. ಯಾಕೆ ಬೇಕಿದು? ನಿಮ್ಮದು ಅಡ್ಮಿಟ್ ಕಾರ್ಡ್ನ ಫೋಟೋ ಇರುತ್ತೆ ಇದು ಬೇಸಿಕಲಿ, ರೈಟ್. ಅದಾದಮೇಲೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಇನ್ JPEG ಫಾರ್ಮೆಟ್ ಮ್ಯಾಕ್ಸಿಮಮ್. ಅದೇ ನೀವೇನು ಮಾಡಬೇಕಂದ್ರೆ ಒಂದು A4 ಶೀಟ್ ತೊಗೊಳ್ಳಿ. ಆ A4 ಶೀಟ್ ಮೇಲೆ ನಿಮ್ಮದು ಸಿಗ್ನೇಚರ್ನ ಹಾಕಿ ಅದನ್ನ ಸ್ಕ್ಯಾನ್ ಮಾಡಬೇಕು. ಅದಾದಮೇಲೆ ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಇನ್ JPEG ಫಾರ್ಮೆಟ್ ಹಂಗೆ. ಸೊ ಅಲ್ಲಿ ಒಂದು ಇದು ಬರುತ್ತಲ್ಲ ಇಂಕ್ ಪ್ಯಾಡು, ಆ ಇಂಕ್ ಪ್ಯಾಡ್ ಮೇಲೆ ನಿಮ್ಮದು ಥಂಬ್ ತೊಗೊಳ್ಳಿ, ಪ್ರೆಸ್, ಒಂದು ಇಂಪ್ರೆಷನ್, ಸ್ಕ್ಯಾನ್. ನಾವು ಇದೆಲ್ಲ ಬಿಟ್ಟರೆ ದೇ ಕ್ಯಾನ್ ಆಸ್ಕ್ ಯು ಸಮಥಿಂಗ್ ಕಾಲ್ಡ್ ಎಸ್ ನಿಮ್ಮದು ಪೇರೆಂಟ್ಸ್ ನೇಮು, ನಿಮ್ಮದು ಪರ್ಸನಲ್ ಡೀಟೇಲ್ಸ್ ಕೇಳ್ತಾರೆ. ಅದಾದಮೇಲೆ ಒಂದು ಆ್ಯಕ್ಟಿವ್ ಮೊಬೈಲ್ ನಂಬರ್ ಇರಬೇಕು. ಅದಾದಮೇಲೆ ಇಮೇಲ್ ID ಇರಬೇಕು, ಅಷ್ಟೇ. ನಾವು ಸ್ಟೂಡೆಂಟ್ಸ್ ಈ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಕಲೆಕ್ಟ್ ಮಾಡಿ. ಫಸ್ಟ್ ಆಫ್ ಆಲು ಎಲ್ಲ ಕ್ಯಾಟಗರಿ ಆಗಿರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 12th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಎವ್ರಿ ಸಿಂಗಲ್ ಡಾಕ್ಯುಮೆಂಟ್ನ ಕ್ಯಾರಿ ಮಾಡಿ. ಅದಾದಮೇಲೆ ಸ್ಟೂಡೆಂಟ್ಸ್ ನಾಳೆ ನಿಮಗೊಂದು ಹೊಸ ವಿಡಿಯೋ ಬರುತ್ತೆ. ಇಫ್ ಯು ವಾಂಟ್ ಟುಮಾರೋ ಐ ವಿಲ್ ಅಪ್ಲೋಡ್ ಅ ವಿಡಿಯೋ ಆನ್ ಸ್ಟೆಪ್ ವೈಸ್, ಎವ್ರಿ ಸಿಂಗಲ್ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನೀವು ಈ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು ಎಲ್ಲ ಥರ ನಾ ಹೇಳ್ಕೊಡ್ತೀನಿ. ಬೇಕಂದರೆ ನನಗೆ ಕಮೆಂಟ್ ತಿಳಿಸಿ. ಎಸ್ ಸರ್, ವಿ ವಾಂಟ್ ದಟ್ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಹೌ ಟು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್. ಸರಿನಾ? ಈ ವಿಡಿಯೋನ ನಾನು ನಿಮಗೆ ಎಕ್ಸ್ಪೆಷಲಿ ತುಂಬ ಯೂಸ್ಫುಲ್ ಆಗುತ್ತೆ.
ನೀವು ಈ ವಿಡಿಯೋನ ನೋಡ್ಕೊಂಡ್ಬಿಟ್ರೆ ನೀವು ಮನೆಯಲ್ಲಿ ಕುತ್ಕೊಂಡು 10 ನಿಮಿಷದಲ್ಲಿ 10 ನಿಮಿಷ ಆಗಲಿ ಅಂದ್ಕೊಳ್ಳಿ, ಜಾಸ್ತಿ ಟೈಮ್ ಒಂದು ಅರ್ಧ ಗಂಟೆಯಲ್ಲಿ, ಮ್ಯಾಕ್ಸಿಮಮ್ ಅರ್ಧ ಗಂಟೆಯಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿಬಿಡ್ತೀರಾ. ಓಕೆ, ಸೊ ಆ ವಿಡಿಯೋ ಬೇಕಂದ್ರೆ ಕಮೆಂಟ್ ತಿಳಿಸಿ ನನಗೆ. ಈ ವಿಡಿಯೋನ ಲೈಕ್ ಮಾಡಿ. ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಟು ದ ಚಾನಲ್, ಬಿಕಾಸ್ ಈ ಎಲ್ಲ ಥರ ಇನ್ಫಾರ್ಮೇಷನ್ KCET ಆಗಿರ್ಬೋದು, ನಿಮ್ಮದು PUC ಆಗಿರ್ಬೋದು, ಈ ಚಾನಲಲ್ಲಿ ನಿಮಗೆ ಫಸ್ಟ್ ನಾನು ಕೊಟ್ಬಿಡ್ತೀನಿ. ಓಕೆ, ಸೊ ಐ ವಿಲ್ ಸಿ ಯು ಸ್ಟೂಡೆಂಟ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.